ಹಾನಗಲ್ ತಹಶೀಲ್ದಾರ್ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪಹಣಿ ದುರಸ್ತಿ ಮಾಡಿಕೊಡಲು 12,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಲಂಚ ಸ್ವೀಕಾರ ಮಾಡ್ತಿದ್ದ ವೇಳೆ ಶಿರಸ್ತೆದಾರ್ ತಮ್ಮಣ್ಣ ಕಾಂಬಳೆ, ಗೂಳಪ್ಪ ಮನಗೂಳಿ, ಎಸ್ಡಿಎ ಶಿವಾನಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಶಂಕರಪ್ಪ ಈರಪ್ಪ ಕೆಟಿಟಿ ದುರಸ್ತಿ ಮಾಡಿಕೊಡಲು ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಇನ್ನು ಲೋಕಾಯುಕ್ತ ಡಿವೈಎಸ್ಪಿ ಮಧುಸೂದನ್ ಸಿ ನೇತೃತ್ವದಲ್ಲಿ ದಾಳಿ ನಡೆಸಿ ತನಿಖೆ ಮುಂದುವರೆಸಿದ್ದಾರೆ. ಮೈಸೂರಿನಲ್ಲಿ ದೈಹಿಕ ಶಿಕ್ಷಕರೊಬ್ಬರು ಜಾತಿ ವಿಚಾರವಾಗಿ ಕಳುಹಿಸಿದ್ದ ಸಂದೇಶಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಎಚ್ಡಿ ಕೋಟೆ ಪಟ್ಟಣದ ಯರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ರವಿ ತಮ್ಮ ಎಡಗೈ ಸಮುದಾಯದ ಮಕ್ಕಳಿಲ್ಲದ ಶಾಲೆಗೆ ಶಿಕ್ಷಕನಾಗಿರಲು ಸಾಧ್ಯವಿಲ್ಲ, ರಾಜೀನಾಮೆ ಕೊಡುತ್ತೇನೆಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸಂದೇಶ ಕಳಿಸಿದ್ರು. ಈ ಹಿನ್ನೆಲೆ ಬಲಗೈ ಸಮಾಜದ ಮುಖಂಡರು ದೂರು ನೀಡಿದ್ದು ಶಿಕ್ಷಕನನ್ನ ಅಮಾನತುಗೊಳಿಸಲಾಗಿದೆ. ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ಮಾತನಾಡಿದ ಕನ್ನೇರಿ ಮಠದ ಸ್ವಾಮೀಜಿಯನ್ನ ಈಗಾಗಲೇ 2 ಜಿಲ್ಲೆಗಳಿಗೆ ನಿರ್ಬಂಧ ಹೇರಲಾಗಿದೆ. ಬೀದರ್ನಲ್ಲಿ ಮಾತನಾಡಿದ ಅವರು ಇದೀಗ ಕನ್ನೇರಿಯ ಕಾಡಸಿದ್ದೇಶ್ವರ ಸ್ವಾಮೀಜಿಯನ್ನ ಹುಲಸೂರು ಶ್ರೀ ಹುಚ್ಚು ನಾಯಿಗೆ ಹೋಲಿಸಿದ್ದಾರೆ. ಕನ್ನೇರಿಯ ಶ್ರೀಗಳ ಕಣ್ಣಿಗೆ ಕಾಮಾಲೆಯಾಗಿದೆ, ಹುಚ್ಚು ನಾಯಿಗಳಂತೆ ಬಡಬಡಿಸ್ತಾ ಇದ್ದಾರೆ. ಅವರು ನಿಜವಾದ ಸ್ವಾಮಿಯಲ್ಲ. ಕನ್ನೇರಿಯ ಶ್ರೀಗಳ ವಿರುದ್ಧ ಪೂಜ್ಯ ಶಿವಾನಂದ ಸ್ವಾಮಿಗಳು ಕಿಡಿಕಾರಿದ್ದಾರೆ. ಖಂಡನೀಯವಾಗಿರತಕ್ಕಂಥ ಹೇಳಿಕೆಯಾಗಿದೆ. ಅಷ್ಟೇ ಅಲ್ಲದೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಶಿಷ್ಯರಾಗಿ ಅವರ ಆದರ್ಶ ಗುಣಗಳನ್ನು ಅಳವಡಿಸಿಕೊಳ್ಳಲಾರದೆ ಅತ್ಯಂತ ಕೀಳಮಟ್ಟದ ಗುಣಗಳನ್ನು ಅಳವಡಿಸಿಕೊಂಡು ಭ್ರಾಂತಿಯಿಂದ ಮನಸ್ಸಿಗೆ ಬಂದಂತೆ ಮಾತನಾಡುವ ಸ್ವಾಮಿಗಳಾದವರು ಅವರು ನಿಜವಾಗಿ ಸ್ವಾಮಿಗಳಲ್ಲ. ಅವರು ಹೇಳಿರ್ತಕ್ಕಂಥ ಹೇಳಿಕೆ ಅತ್ಯಂತ ಅವಿವೇಕದ ಪರಮಾವಧಿ. ವೈದಿಕರು ಗುಣಗಳನ್ನು ಅಳವಡಿಸಿಕೊಂಡು ಹುಚ್ಚುನಾಯಿ ಹಾಗೆ ಬಡಬಡಿಸುವ ಸ್ವಾಮಿಗಳಾಗಿದ್ದಾರೆ. ಮಹಾತ್ಮರ ಬಾಯಿಯಿಂದ ಬರ್ತಕ್ಕಂಥ ಉಚ್ಚಾರ ನಾನು ಕೂಡ ಹೇಳಲಿಕ್ಕೆ ನನಗೆ ಹೇಸಿಕೆಯಾಗುತ್ತದೆ. ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಾರದೆ ಎಲವಿಲ್ಲದ ನಾಲಿಗೆಯಿಂದ ಇವತ್ತು ಅಂತೇಳಿ ಹರಿಬಿಟ್ಟಿರುವ ಶಬ್ದ ಅತ್ಯಂತ ಅವನಿಗೆ ಜೀವನದಲ್ಲಿ ತನ್ನ ತಾಯಿ, ತನ್ನ ಅಕ್ಕ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ಪೊಲೀಸ್ ಕಾನ್ಸ್ಟೇಬಲ್ ಬರ್ಬರವಾಗಿ ಕೊಲೆಗೈದ ಘಟನೆ ಬೆಳಗಾವಿಯ ಸವದತ್ತಿ ಪಟ್ಟಣದಲ್ಲಿ ನಡೆದಿದೆ. ಕಾಶಮ್ಮ ನೆಲ್ಲಿಗಣಿಯನ್ನ ಪಿಸಿ ಸಂತೋಷ್ ಕಾಂಬಳೆ ಹತ್ಯೆಗೈದಿದ್ದಾನೆ. ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಕಾಶಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಂತೋಷ್ ಪಾಟೀಲ್ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಮದುವೆಯಾಗಿ ಕೆಲವೇ ದಿನದಲ್ಲಿ ಕಾಶಮ್ಮಳಿಗೆ ಪತಿ ಸಂತೋಷ್ ಕಿರುಕುಳ ನೀಡುತ್ತಿದ್ದ ಆರೋಪ ಕೇಳಬಂದಿದ್ದು, ಬಳಿಕ ಸಂತೋಷನ ಕಾಟ ತಾಳಲಾರದೆ ವಿವಾಹ ವಿಚ್ಛೇದನ ಕೂಡ ಪಡೆದಿದ್ಲು. ಬಳಿಕ ಅಕ್ಟೋಬರ್ 13ರಂದು ಕಾಶಮ್ಮಳ ಮನೆಗೆ ಸಂತೋಷ ಬಂದಿದ್ದಾನೆ. ಈ ವೇಳೆ ಚಾಕುವಿನಿಂದ ಇರಿದು ಹೊಟ್ಟೆಗೆ ಚುಚ್ಚಿ ಆರೋಪಿ ಪರಾರಿಯಾಗಿದ್ದ. ಮೃತದೇಹದ ವಾಸನೆ ಬರ್ತಿದ್ದಂತೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ರು. ಪರಿಶೀಲನೆ ವೇಳೆ ಕೊಳೆತ ಸ್ಥಿತಿಯಲ್ಲಿ ಲೇಡಿ ಕಂಡಕ್ಟರ್ ಶವ ಪತ್ತೆಯಾಗಿದೆ. ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಕೊಲೆ ಆರೋಪಿ ಸಂತೋಷನನ್ನ ಪೊಲೀಸರು ಬಂಧಿಸಿದ್ದು, ಈ ಕುರಿತು ಸವದತ್ತಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಳೆದ 20 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಅಂತ ಮನನೊಂದು ಗ್ರಾಮ ಪಂಚಾಯಿತಿಯ ವಾಟರ್ ಮ್ಯಾನ್ ಚಿಕ್ಕಸು ನಾಯಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನ ಹೊಂಗೂರಿನಲ್ಲಿ ಘಟನೆ ನಡೆದಿದೆ. ಪಂಚಾಯಿತಿ ಅಧ್ಯಕ್ಷೆ, ಗಂಡ ಹಾಗೂ ಪಿಡಿಒ ವಿರುದ್ಧ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೆಲಸದ ಸಮಯದಲ್ಲಿ ಸಂಬಳ ಕೊಡದಿದ್ರು, ತೀರಾ ಕಿರುಕುಳ ನೀಡುತ್ತಿದ್ರು ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅರ್ಜಿ ಹಾಕಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗಬೇಕೆಂದು ಆಗ್ರಹಿಸಿ ಧಾರವಾಡ ಡಿಸಿ ಕಚೇರಿ ಎದುರು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಹಾಸ್ಟೆಲ್ ವ್ಯವಸ್ಥೆ ಸೇರಿ ಎಲ್ಲರಿಗೂ ಶಿಕ್ಷಣ ಸಿಗಬೇಕೆಂದು ಒತ್ತಾಯಿಸಿದ್ದಾರೆ. ಶಿಕ್ಷಕರ ನೇಮಕಾತಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ನೀಡಬೇಕು, ಹಾಸ್ಟೆಲ್ಗೆ ಸಿಗದ ವಿದ್ಯಾರ್ಥಿಗಳಿಗೆ ಗೌರವ ಧನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒತ್ತು ನೀಡಲು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. इंकलाब जिंदाबाद सर्वरिಗೂ ಶಿಕ್ಷಣ ಸಿಗಲೇಬೇಕು ರಾಜ್ಯಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಸ್ಟೆಲ್ ಸೌಲಭ್ಯ ಕೊಡಲು
इंकलाब जिंदाबाद ಹೆದ್ದಾರಿ ರಸ್ತೆ ಬದಿಯಲ್ಲಿ ಕಾರೊಂದು ಹೊತ್ತಿ ಉರಿದ ಘಟನೆ ಮಂಡ್ಯದ ತಿರುಮಲ ಗ್ರಾಮದ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಚಲಿಸ್ತಾ ಇದ್ದ ವೇಳೆ ಕಾರಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ತಕ್ಷಣ ಚಾಲಕ ರಸ್ತೆ ಬದಿ ಕಾರು ನಿಲ್ಲಿಸಿ ಕೆಳಗಿಳಿದಿದ್ದಾನೆ. ನೋಡ್ತಾ ಇದ್ದಂತೆ ಬೆಂಕಿ ಹೊತ್ತಿ ಉರಿದು ಕಾರು ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ಕೂದಲೆಳೆ ಅಂತರದಲ್ಲಿ ಕಾರಿನ ಚಾಲಕ ಪಾರಾಗಿದ್ದು ಸ್ಥಳಕ್ಕೆ ಬೆಳ್ಳೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾವು ಕಪ್ಪೆಯನ್ನ ನುಂಗೋದು ಸರ್ವೇ ಸಾಮಾನ್ಯ, ಇತಿಹಾಸದ ಸತ್ಯ. ಆದರೆ ಕಪ್ಪೆಯೇ ತನಗಿಂತ ದಪ್ಪ ಇರುವ ಹಾವನ್ನ ನುಂಗಿ ಅಚ್ಚರಿ ಮೂಡಿಸಿದೆ. ಅರ್ಧ ಹಾವನ್ನ ನುಂಗಿ ಪೂರ್ತಿ ನುಂಗಲು ಕಪ್ಪೆ ಪರದಾಡ್ತಿದ್ದ ಘಟನೆ ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಮಾವಿನ ಕೆರೆ ಸಮೀಪದ ಹಂದಿಗೋಡು ಗ್ರಾಮದಲ್ಲಿ ನಡೆದಿದೆ. ಪೂರ್ಣಚಂದ್ರ ಎಂಬುವವರ ಮನೆ ಬಳಿ ಕಪ್ಪೆ ಹಾವನ್ನ ನುಂಗಿದ್ದು ಬೇರೆ ಹಾವುಗಳು ಬಂದು ಹಾವನ್ನ ಬಿಡಿಸಲು ಯತ್ನಿಸಿದ್ರು ಬಿಡದ ಕಪ್ಪೆ ಹಾವನ್ನ ಸಂಪೂರ್ಣ ನುಂಗಿದೆ. ಸಣ್ಣ ಕಪ್ಪೆ ದೊಡ್ಡ ಹಾವನ್ನ ನುಂಗೋದು ಕಂಡು ಮಲೆನಾಡಿಗರು ಹಾಡ ಹಗಲೇ ಮನೆ ಕಳ್ಳತನ ಮಾಡಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗಿರುವ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ನಡೆದಿದೆ. ಅಬ್ರಾರ್ ಖಾನ್ ಮಿಠಾಯಿಗಾರ ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು ಆಯುಧದಿಂದ ಹೊಡೆದು ಟ್ರೆಜರಿಯಲ್ಲಿದ್ದಂತಹ 5 ತೊಲೆ 4 ಗ್ರಾಂ ಬಂಗಾರ, 1 ತೊಲೆ 20 ಗ್ರಾಂ ಬೆಳ್ಳಿ ಹಾಗೂ 1,68,000 ಹಣ ಸೇರಿ ಒಟ್ಟು 4,76,000 ಮೌಲ್ಯದ ಚಿನ್ನಾಭರಣ ನಗದು ಕಳ್ಳತನ ಆಗಿದೆ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ತನಿಖೆ ಕೈಗೊಂಡಿದ್ದಾರೆ. ಹಗಲಲ್ಲೇ ಮನೆ ಕಳ್ಳತನ ಮಾಡ್ತಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಇದಾಗಿದ್ದು 3 ಜನ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪ್ರೇಮ್ ಕುಮಾರ್, ವಿಜಯ್, ಬಾಬಾ ಬಿನ್ ಲೇಟ್ ರವಿ ಬಂಧಿತರು ಆಧುನಿಕ ಕೆಲ ತಂತ್ರಜ್ಞಾನ ಬಳಸಿ ಕಳ್ಳತನ ಮಾಡ್ತಾ ಇದ್ರು ಅಂತ ಮಾಹಿತಿ ಗೊತ್ತಾಗಿದೆ. ಬಂಧಿತರಿಂದ 12,50,000 ರೂಪಾಯಿ ಬೆಲೆಯ 97.29 ಗ್ರಾಂ ಚಿನ್ನಾಭರಣ ಹಾಗೂ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸದ್ಯ ಆರೋಪಿಗಳನ್ನು ಶ್ರೀನಿವಾಸಪುರ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ.